ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ನಾನು ಈಗ ಮಾಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ಎಲ್ಲ ವಿಡಿಯೋ ಕ್ರಿಯೇಟರ್ಸ್ಗೆ ಮತ್ತು ಜಾಸ್ತಿ ಯಾರು ಫೋಟೋಸ್ ಅಂದರೆ ಸೆಲ್ಫೀಸ್ ಯಾರು ತೊಗೊಳ್ತಾರೆ, ವೀಡಿಯೋಸ್ ಯಾರು ಜಾಸ್ತಿ ಮಾಡ್ತಾರೆ ಅವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಮ್ಯಾಕ್ಸಿಮಮ್ ಎಲ್ಲರಿಗೂ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಬಟ್ ಎಲ್ಲೋ ಒಂದು ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಬಟ್ ಡೀಟೇಲಾಗಿ ನಾನು ಇದನ್ನು ಹೇಗೆ ಈ ಆ್ಯಪ್ನ ಯೂಸ್ ಮಾಡೋದು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಗೊತ್ತಿಲ್ಲದಿರೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದು ಯಾವ ಆ್ಯಪ್ ಅಂತ ಇವಾಗ ನಾನು ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದು ಇನ್ಶಾರ್ಟ್ ಆ್ಯಪು ನೋಡಿ ಫ್ರೆಂಡ್ಸ್. ಇದು ಈ ಥರ ಇದೆ ಡಿಸ್ಪ್ಲೇ. ಇನ್ನು ನಾವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ಅಂತ ಆಪ್ಷನಲ್ಲಿ ಹೋದರೆ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ವಿಡಿಯೋ ಆಪ್ಷನ್ಗೆ ಹೋದರೆ ವಿಡಿಯೋದಲ್ಲಿ ಆ್ಯಡ್ ಕೊಟ್ಟರೆ ಇಲ್ಲಿ ನಿಮಗೆ ಬೇಕಾದಷ್ಟು ಸುಮಾರು ಫೋಟೋಸ್ಗಳಿರುತ್ತೆ. ಇಲ್ಲಿ ನಾವು ವಿಡಿಯೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದನ್ನು ವಿಡಿಯೋ ಮಾಡಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ವಿಡಿಯೋನ ನಾವು ಹೇಗೆ ಬೇಕಾದರೂ ಎಡಿಟ್ ಮಾಡೋದು. ವಿಡಿಯೋ ಮಾಡ್ತಾ ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದರ ಪಕ್ಕದಲ್ಲೇ ಕೂಡ ಫೋಟೋ ಆಪ್ಷನ್ ಕೂಡ ಇದೆ. ಫೋಟೋ ಆಪ್ಷನ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ಲು ನಾನು ಒಂದು ಗಣೇಶ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಗಣೇಶ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಮ್ಯೂಸಿಕ್ ಅಂತ ಹೋದರೆ ನಮಗಿಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ಇದು ಕೆಳಗಡೆನೇ ಯಾವ ಥರ ಮ್ಯೂಸಿಕ್ ಮತ್ತು ವ್ಲಾಗ್ಗೆ ಯಾವ್ದು ಹಾಕೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗೆ ಅದೆಲ್ಲ ಇಲ್ಲೇ ಇರುತ್ತೆ. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ರೆಕಾರ್ಡ್ ಕೊಡಬೇಕು, ವಾಯ್ಸ್ ಕೊಡಬೇಕು ಅಂತಂದರೆ ಇಲ್ಲಿ ರೆಕಾರ್ಡ್ ಆಪ್ಷನಿಗೆ ಹೋಗ್ಬಿಟ್ಟು ನಾವು ಈ ಥರ ರೆಕಾರ್ಡ್ ಕೂಡ ಮಾಡ್ಕೋಬೋದು. ಈ ವಿಡಿಯೋನ ನಾವು ಎಷ್ಟು ಬೇಕೋ ಅಷ್ಟು ಲಾರ್ಜ್ ಕೂಡ ಮಾಡ್ಕೋಬೋದು. ಸೊ ಲಾರ್ಜ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಎಷ್ಟು ಬೇಕಾದರೂ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಆಲ್ರೆಡಿ ಗ್ಯಾಲರಿಯಲ್ಲಿ ಇರೋದನ್ನು ಕೂಡ ನಾವು ಇದಕ್ಕೆ ಮ್ಯೂಸಿಕ್ ಕೊಡ್ಬೋದು ನಮ್ಮ ಹತ್ರ ಇರೋ ವಿಡಿಯೋದಿಂದ. ಆ್ಯಂಡ್ ಇದಕ್ಕೆ ಮ್ಯೂಸಿಕ್ ಹಾಕಬೇಕು ಅಂತಂದರೆ ಈ ವಿಡಿಯೋಗೆ ನಾವು ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮ್ಯೂಸಿಕ್ಕಿಗೆ ಹೋಗಬೇಕು. ಇಲ್ಲಿ ಆಲ್ರೆಡಿ ಮ್ಯೂಸಿಕ್ಕು ಎಫೆಕ್ಟ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ನಮಗಿದು ಹೊರತಾಗಿ ನಮಗೆ ಬೇರೆ ಏನಾದರೂ ನಾವು ಆ್ಯಡ್ ಮಾಡ್ಕೋಬೇಕು, ಇದಕ್ಕೆ ಸೂಟಬಲ್ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ಅಂತ ಇದೆ. ಇದರಲ್ಲಿ ಬೇರೆ ವಿಡಿಯೋದ ಸಾಂಗ್ನ ನಾವು ಇದಕ್ಕೆ ಆಡಿಯೋ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಅದಕ್ಕೆ ಸೂಟಬಲ್ ಆಗೋ ಥರ ಇತ್ತು ಅಂದರೆ ನಮಗೆ ಬೇರೆ ವಿಡಿಯೋ ಸಾಂಗ್ನ ಇದಕ್ಕೆ ನಾವು ಆಡಿಯೋ ಆ ಥರ ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ನಾವು ಡಿಲೀಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇರುತ್ತೆ. ಸೊ ಅದಾದ ನಂತರ ಇಲ್ಲಿ ಸ್ಟಿಕ್ಕರ್ಸ್ ಇರುತ್ತೆ. ಸ್ಟಿಕ್ಕರ್ಸ್ ನಿಮಗೆ ಗೊತ್ತಿದೆ ಯಾವ ಥರ ಅಂತ ಹೇಳ್ಬಿಟ್ಟು ನಾವು ಇವಾಗ ಅದನ್ನ ಎಡಿಟ್ ಮಾಡಬೇಕು. ಇದ್ರ ಮೇಲೆ ಇವಾಗ ನನಗೆ ಫಾರ್ ಎಕ್ಸಾಂಪಲ್ ಜೈ ಗಣೇಶ ಅಂತ ಬರಿಬೇಕು ಅಂತಂದರೆ ನೋಡಿ, ಜೈ ಗಣೇಶ ಅಂತ ನಾನು ಇದರಲ್ಲಿ ನಾನು ಬರಿಬೋದು. ಜೈ ಗಣೇಶ ಅಂತ ಬರಿಬೋದು. ಕಲರ್ಸ್ ಇರುತ್ತೆ, ನಾವು ಕಲರ್ಸ್ ಕೂಡ ಇದರಲ್ಲಿ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಫಾರ್ಮೆಟ್ಸ್ ಕೂಡ ಇರುತ್ತೆ. ಈ ಥರ ಫಾರ್ಮೆಟಲ್ಲಿ ಕೂಡ ನಾವು ಇದನ್ನು ನೋಡಿ ಈ ಥರ ಚೇಂಜ್ ಮಾಡ್ಕೋಬೋದು. ಯಾವ ಫಾರ್ಮೆಟಲ್ಲಿ ಬೇಕೋ ಫಾರ್ಮೆಟಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಯಾವ ವರ್ಡಲ್ಲಿ ಬೇಕು ನೋಡಿ, ಯಾವ ಥರ ನಮಗೆ ಲೆಟರ್ಸ್ ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಡಾಟ್ಸ್ ಇದೆ ನೋಡಿ, ಇದು ವೀಡಿಯೋಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಡಾಟ್ಸು ನೋಡಿ, ನಾವು ಯಾವ ಥರ ನೋಡಿ ಈ ಥರ ಬರುತ್ತೆ. ಯಾವ ಥರ ಬೇಕಾದರೂ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಎಫೆಕ್ಟ್ ಕೂಡ ನಿಮಗೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಎಫೆಕ್ಟ್ ಇದರಲ್ಲಿ ತುಂಬ ಚೆನ್ನಾಗಿ ಎಫೆಕ್ಟ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ನಾವು ಈ ಥರ ಇದನ್ನು ಎಡಿಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಈ ಥರ ನಾವು ಮಾಡ್ಕೋಬೋದು. ಅಥವಾ ಇಲ್ಲಿ ಕಲರ್ಸ್ ಇರುತ್ತೆ, ಕಲರ್ಸಲ್ಲೂ ಕೂಡ ನೋಡಿ ಯಾವ ಕಲರ್ಸ್ ಬೇಕಾದರೂ ನಾವು ಮಾಡ್ಕೋಬೋದು. ಸುಮಾರು ಆಪ್ಷನ್ಸ್ ಇದೆ. ಆ್ಯಂಡ್ ವಿಡಿಯೋದಲ್ಲಿ ಸ್ಪೀಡು ನಮಗೆ ಯಾವ ಥರ ಜಾಸ್ತಿ ಸ್ಪೀಡ್ ಬೇಕಾ ಅಥವಾ ನಿಮಗೆ ಸ್ಲೋ ಮೋಷನ್ ಬೇಕಾ ಅನ್ನೋದನ್ನು ಕೂಡ ಇದರಲ್ಲಿ ಮಾಡ್ಕೋಬೋದು. ಮತ್ತು ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ. ಸೊ ಕಸ್ಟಮೈಸ್ ಕೂಡ ನಾವು ಮಾಡ್ಕೋಬೋದು. ಆ್ಯಂಡ್ ಕ್ರಾಪ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಯಾವ ಥರ ಕ್ರಾಪ್ ಮಾಡೋದು, ಎಷ್ಟು ಬೇಕೋ ಆ ಸೈಜ್ಗೆ ಕ್ರಾಪ್ ಮಾಡ್ಕೋಬೋದು. ಫೋಟೋನ ನಾವು ಯಾವ ಥರ ಕಟೌಟ್ ನೋಡಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ಕೂಡ ನೋಡಿ. ಜಸ್ಟ್ ಆ ಫೋಟೋ ಮಾತ್ರ ಕಟ್ ಆಗುತ್ತೆ. ಯಾವ ಸೈಜಿಗೆ ಬೇಕಾದ್ರೆ ನಾವು ರೌಂಡ್ ಮಾಡ್ಕೋಬೋದಾ ಅಥವಾ ಯಾವ ಥರ ಮಾಡ್ಕೋಬೋದು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟರೆ ಇದು ಸೇವ್ ಆಗುತ್ತೆ ಫ್ರೆಂಡ್ಸ್. ಸೇವ್ ಮಾಡ್ಕೋಬೋದು ಈ ಥರ. ಇದರಲ್ಲಿ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಇದಾದ ತಕ್ಷಣ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇರುತ್ತೆ.
ಕ್ರಿಯೇಟ್ ನ್ಯೂನ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ನಮಗೆ ಫೋಟೋ ಎಲ್ಲ ಓಕೆ ಆಯಿತು ಅಂತಂದರೆ ಎಡಿಟ್ ಆದಮೇಲೆ ಓಕೆ ಕೊಟ್ಬಿಟ್ರೆ ಮುಗೀತು. ಇದನ್ನು ನಾವು ಶೇರ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.